ಆಸ್ಪತ್ರೆಗಳಲ್ಲಿ ಪೌಷ್ಟಿಕ ಆಹಾರ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಸಮಸ್ತರಿಗೂ ಆದರಪೂರ್ವಕ ಪ್ರಣಾಮಗಳು. ಈ ಶುಭ ಸಮಾರಂಭವನ್ನು ನಾಡು ನುಡಿಗಳಿಗೆ ನಮನ ಸಲ್ಲಿಸುತ್ತಾ ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ. ದಯವಿಟ್ಟು ಎಲ್ಲರೂ ಎದ್ದೆಲ್ಲುವ ಮೂಲಕ ನಾಡಗೀತೆಗೆ ಗೌರವ ಸಲ್ಲಿಸಲು ಸಮಸ್ತರಿಗೂ ಪ್ರಾರ್ಥಿಸುತ್ತೇವೆ. ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ರಾಜೇಶ್ ಅವರನ್ನು ವೇದಿಕೆಗೆ ಆಹ್ವಾನಿಸಿದ್ದಾರೆ. ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಇಸ್ಲಾಂ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪೌಷ್ಟಿಕ ಆಹಾರ ಈ ಉದ್ಘಾಟನಾ ಸಮಾರಂಭಕ್ಕೆ ಇಂದು ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಮಾನ್ಯ ಸಚಿವರಾದ ಶ್ರೀ ಶ್ರೀಯುತ ದಿನೇಶ್ ಗುಂಡೂರಾವ್, ಮಾನ್ಯ ಮಂತ್ರಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರನ್ನ ಇಂದಿನ ಈ ಒಂದು ಸಮಾರಂಭಕ್ಕೆ ಹುಟ್ಟುವಾಗಿ ನಮ್ಮ ARS ಸಮಿತಿ ಹಾಗೂ ನಮ್ಮ ಆಸ್ಪತ್ರೆಯ ಎಲ್ಲ ವೈದ್ಯ ಹಾಗೂ ಸಿಬ್ಬಂದಿಯವರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೂ ಇಂದಿನ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಇಸ್ಲಾಂ ಸಂಸ್ಥೆಯ ಪೂಜ್ಯ ಶ್ರೀ ಮೊಹಮ್ಮದ್ ಚೈತನ್ಯ ದಾಸ್, ಮುಖ್ಯಸ್ಥರು ಕಮ್ಯುನಿಕೇಶನ್ ಇಸ್ಲಾಂ, ಇವರು ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರು ಕೂಡ ನಾನು ಹೃತ್ಪೂರ್ವಕವಾಗಿ ನಮ್ಮ ಆಸ್ಪತ್ರೆ ಪರವಾಗಿ ಸ್ವಾಗತವನ್ನು ಕೋರುತ್ತಾರೆ. ಮಾನ್ಯ ಶ್ರೀ ಶಿವಕುಮಾರ್, ನಮ್ಮ ನಿಮ್ಮೆಲ್ಲರ ಆನರಬಲ್ ಕಮಿಷನರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ನಾನು ನಮ್ಮ ಆಸ್ಪತ್ರೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾರೆ. ಮತ್ತು ನಮ್ಮ ಡಾಕ್ಟರ್ ವಸಂತ್ ಕುಮಾರ್, ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರಂಭಿಸಿದ, ಇವರು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದರೆ ಅವರು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಇದಲ್ಲದೆ ನಮ್ಮ ಶ್ರೀಮತಿ ಡಾಕ್ಟರ್ ಇಂದಿರಾ ಕಬಾಡೆ, ಉಪನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಇವರು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ, ಕಾರ್ಯಕ್ರಮದ ನಿಯೋಜಕರಾಗಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದಲ್ಲದೆ ನಮ್ಮ ಆನಂದ್, ಇಲ್ಲಿನ ಶಾಸಕ ಸ್ಥಾನದ ಇವರು ಮತ್ತು ಬಿಬಿಎಂಪಿ ಮಾಜಿ ಉಪಮೇಯರ್ಗಳಾಗಿದ್ದು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಮೋಹನ್ ಬಾಬು, ಇಲ್ಲಿ KR-ಪುರಂನ ಲೀಡರ್ ಮತ್ತು ಬ್ಲಾಕ್ ಪ್ರೆಸಿಡೆಂಟ್, ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್, ಅವರು ಕೂಡ ಈ ಸಮಾರಂಭಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶಾಸಕ ಸ್ಥಾನದಲ್ಲಿ ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದಲ್ಲದೆ ನಮ್ಮ ಎಲ್ಲ ARS ಸಮಿತಿ ಸದಸ್ಯರು ಇವತ್ತು ಹಾಜರಿದ್ದಾರೆ, ಅವರಿಗೂ ಕೂಡ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಇದಲ್ಲದೆ DJDಯವರು ಇವತ್ತು ಆಗಮಿಸಿದ್ದಾರೆ, ಶಾಸ್ತ್ರಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೆ DJD ಅವರಾದ ಡಾಕ್ಟರ್ ಮಮತಾ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಮತಾ ಅವರು DJD ಆಗಿದ್ದಾರೆ, ಅವರು ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲು ಜ್ಯೋತಿ ಬೆಳಗಿಸುವ ಮೂಲಕ ನಮ್ಮ ಆಸ್ಪತ್ರೆಯ ARS ಸಮಿತಿ ಮುಖ್ಯಸ್ಥರಾದ ಶ್ರೀ ರಮೇಶ್ ಅವರಿಂದ ಇವರಿಗೆ ಗೌರವಪೂರ್ವಕ ನಮನಗಳನ್ನು ಈ ಮೂಲಕ ಸಲ್ಲಿಸಲಾಗುತ್ತದೆ. ಶ್ರೀ ಮೊಹಮ್ಮದ್ ಚೈತನ್ಯ ದಾಸ್, ಮುಖ್ಯಸ್ಥರು PR ಕಮ್ಯುನಿಕೇಶನ್ ಇಸ್ಲಾಂ, ಇವರಿಗೂ ಸಹ ಗೌರವಪೂರ್ವಕ ನಮನಗಳನ್ನು ಅರ್ಪಿಸುತ್ತಿದ್ದೇವೆ.
ನಮಸ್ಕಾರ. ಹರೇ ಕೃಷ್ಣ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಒಟ್ಟುಗೂಡಿ ಇಸ್ಕಾನ್ ಬೆಂಗಳೂರು ಸಂಸ್ಥೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಒಟ್ಟಿಗೆ ಸೇರಿ ಸರ್ಕಾರಿ ಆಸ್ಪತ್ರೆಗಳ ಒಳರೋಗಿಗಳಿಗೆ ನಿನ್ನೆಯಿಂದ ಸೆಪ್ಟೆಂಬರ್ 1ನೇ ತಾರೀಕಿನಿಂದ 5 ಬಾರಿ ಬೆಳಗ್ಗೆ ಮತ್ತೆ ಬೆಳಗ್ಗೆಯ ಅಪರ ಮತ್ತೆ ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟ ಎಲ್ಲ ಸೇರಿ ಪೌಷ್ಟಿಕ ಆಹಾರ ನೀಡುವಂತಹ ಒಂದು ಕಾರ್ಯಕ್ರಮ ಆಯೋಜಿಸಿರೋದು ಬಹಳ ಸಂತೋಷದ ವಿಷಯ. ನಮ್ಮ ಈ ಆಹಾರ ವಿತರಣೆಯ ಒಂದು ಕಾರ್ಯಕ್ರಮ, ಈ ಯೋಜನೆ ಈಗ ಸುಮಾರು 25 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಇಸ್ಕಾನ್ ಬೆಂಗಳೂರು ವತಿಯಿಂದ ನಾವು ಮೊದಲಿಗೆ ಶುರು ಮಾಡಿದಾಗ ಅಕ್ಷಯ ಪಾತ್ರ ಯೋಜನೆಯಿಂದ ಶಾಲೆಯಲ್ಲಿ ಶಾಲೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವಂತ ಒಂದು ಯೋಜನೆ ಅಕ್ಷಯ ಪಾತ್ರ, ನೀವೆಲ್ಲರೂ ಗೊತ್ತಿರಬಹುದು. ಅದು 2000 ವರ್ಷದಲ್ಲಿ ನಾವು ಕರ್ನಾಟಕ ರಾಜ್ಯದ ಸಹಕಾರದೊಂದಿಗೆ ಶುರು ಮಾಡಿದ್ದು. ಬೇರೆ ಇನ್ನು ಎಲ್ಲೂ ಕೇಂದ್ರ ಸರ್ಕಾರದಿಂದ ಇನ್ನು ಈ ಮಧ್ಯಾಹ್ನ ಬಿಸಿಯೂಟ ಯೋಜನೆ ಶುರು ಆಗೋಕ್ಕಿಂತ ಮುಂಚೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಸಹಯೋಗದಿಂದ ಅಕ್ಷಯ ಪಾತ್ರ ಯೋಜನೆ ಶುರುವಾಯಿತು. ಕೇವಲ 1500 ಮಕ್ಕಳಿಂದ ಶುರುವಾಗಿರುವಂತಹ ಕಾರ್ಯಕ್ರಮ ಇವತ್ತು 23 ಲಕ್ಷ ಮಕ್ಕಳಿಗೆ ಪ್ರತಿದಿನ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ಯೋಜನೆ ಸರಬರಾಜು ನಡೀತಾ ಇದೆ. ಹೀಗಿರುವಾಗ ಮಧ್ಯದಲ್ಲಿ ನಿಮಗೆ ಕೋವಿಡ್ ಪರಿಸ್ಥಿತಿ ಮೊದಲಾದಾಗ ಎಲ್ಲ ಶಾಲೆಗಳು ಕ್ಲೋಸ್ ಆಗಿತ್ತು, ರಜೆ ಇತ್ತು ಶಾಲೆಗಳಿಗೆಲ್ಲ. ಆಗ ನಾವು ಅಕ್ಷಯ ಪಾತ್ರ ವತಿಯಿಂದ, ಇಸ್ಕಾನ್ ವತಿಯಿಂದ ಏನೋ ಒಂದು ಸೇವೆ ಮಾಡಲೇಬೇಕು, ಆಹಾರ ವಿತರಣೆ ಮಾಡಲೇಬೇಕು ಅಂತ ಯೋಚನೆ ಮಾಡಿದಾಗ ನಮಗೆ ಸರ್ಕಾರದ ವತಿಯಿಂದ ಮತ್ತು ಎಲ್ಲ ನಮ್ಮ ಯಾರು ಸೇವೆಯಲ್ಲಿದ್ದಾರೆ, ಜನಸೇವೆಯಲ್ಲಿದ್ದಾರೆ, ವಿಶೇಷವಾಗಿ ನಾವು ನೆನೆಸ್ಕೋಬೇಕು ದಿನೇಶ್ ಗುಂಡೂರಾವ್ ಅವರನ್ನ. ಆಗಿನ ಗಾಂಧಿನಗರ ಕ್ಷೇತ್ರದಲ್ಲಿ ಶಾಸಕರಾಗಿದ್ರು. ಅವರು ಹೂವಾಗಿ ವಹಿಸಿಕೊಂಡು ನಾವೆಲ್ಲರೂ ಇಸ್ಕಾನ್ ವತಿಯಿಂದ ಆಗ ನಾವು ಆಹಾರ ವಿತರಣೆ ಮಾಡುವಂತದ್ದು ಕಾರ್ಯಕ್ರಮ ಶುರು ಮಾಡಿದ್ವಿ. ಅದಾದ್ಮೇಲೆ ಅದೇ ಟೈಮ್ನಲ್ಲಿ ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೊದಲನೇ ಬಾರಿಗೆ ನಾವು ಶಾಲೆ ಬಿಟ್ಟು ಬೇರೆ ಕಡೆ ಕೂಡ ಆಸ್ಪತ್ರೆಗಳಲ್ಲಿ ಕೂಡ ಸಿಬ್ಬಂದಿ ವರ್ಗದವರಿಗೆ ಮತ್ತು ಹೊರ ರೋಗಿಗಳು ಯಾರು ಬರ್ತಾರೆ ಅವ್ರ ಜೊತೆ ಬಂದು ನೋಡ್ಕೊಳ್ಳೋದಕ್ಕೆ, ಶುಶ್ರೂಷೆ ಮಾಡೋದಕ್ಕೆ ಯಾರಿರ್ತಾರೆ ಅವರಿಗೆಲ್ಲರಿಗೂ ಆಹಾರ ವಿತರಣೆ ಮಾಡೋದಕ್ಕೆ ಅನ್ನಶ್ರೀ ಅಂತ ಒಂದು ಕಾರ್ಯಕ್ರಮದಲ್ಲಿ ಶುರು ಮಾಡಿದ್ವಿ. ಈಗಲೂ ಅದು ಹೊರ ರೋಗಿಗಳಿಗೆ ಈ ಕಾರ್ಯಕ್ರಮ ಇನ್ನೂ ನಡೀತಾ ಇದೆ. ಬೌರಿಂಗ್ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ, KC ಜನರಲ್ ಆಸ್ಪತ್ರೆ, ESI ರಾಜಾಜಿನಗರ ಆಸ್ಪತ್ರೆ, ಈ ಎಲ್ಲ ಜಾಗಗಳು ನಡೀತಾ ಇತ್ತು. ಆದ್ರೆ ನಮ್ಗೆ ಒಂದು ಆಸೆ ಇತ್ತು, ಒಳ ರೋಗಿಗಳು ಯಾರು ಇರ್ತಾರೆ, ಅಡ್ಮಿಟ್ ಆಗಿರ್ತಾರೆ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಅವರಿಗೆ ಶುಚಿಯಾದ, ರುಚಿಕರ, ಪೌಷ್ಟಿಕ ಆಹಾರ ಸಿಗಬೇಕು. ಆ ಆಹಾರದೊಂದಿಗೆ ಯಾಕಂದ್ರೆ ಡಯಟ್ ಈಸ್ ಆಸ್ ಇಂಪಾರ್ಟೆಂಟ್ ಆಸ್ ಮೆಡಿಸಿನ್. ಬರೀ ಮೆಡಿಸಿನ್ ತಗೊಂಡು ಒಳ್ಳೆ ಡಯಟ್ ಇಲ್ಲ ಅಂದ್ರೆ ಕೂಡ ಅವರು ಆರೋಗ್ಯವಾಗಿ ನಯವಾಗಿ ವಾಪಸ್ ಹೋಗೋದಕ್ಕೂ ಕಷ್ಟ ಆಗುತ್ತೆ. ಆದ್ರಿಂದ ಆಹಾರ ಕೂಡ ಔಷಧಿಯಷ್ಟೇ ಮುಖ್ಯ ಅನ್ನೋದು ನಮಗೆ ಒಂದು ಗಮನಕ್ಕೆ ಬಂದಿತ್ತು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರದ ಆರೋಗ್ಯ ಇಲಾಖೆಯಿಂದ ನಮಗೊಂದು ಈ ಒಂದು ಅವಕಾಶ ಸಿಕ್ಕಿದ್ರಿಂದ ನಿನ್ನೆಯಿಂದ ನಾವು ಈ 3 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಳ ರೋಗಿಗಳಿಗೂ ಕೂಡ ಈ ಆಹಾರ ಸರಬರಾಜು ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಒಂದು 5 ರೀತಿಯ ಡಯಟ್ ಪ್ಲಾನ್ ಸರ್ಕಾರದಿಂದ ಆಸ್ಪತ್ರೆಗಳಿಂದ ಕೇಳುವ ಹಾಗೆ ನಾವು ಜನರಲ್ ಡಯಟ್, ಥೆರಪೆಟಿಕ್ ಡಯಟ್, ಪ್ರೆಗ್ನೆಂಟ್ ಮದರ್ಸ್ಗೆ ಒಂದು ಡಯಟ್, ಲ್ಯಾಕ್ಟೇಟಿಂಗ್ ಮದರ್ಸ್ ಅಂದ್ರೆ ಅಣಂತಿಯರಿಗೆ ಒಂದು ಡಯಟ್ ಮತ್ತು ಮಕ್ಕಳಿಗೆ ಒಂದು ಡಯಟ್, ಈ ರೀತಿ ಎಲ್ಲಾ ರೀತಿಯ ಒಳರೋಗಿಗಳಿಗೂ ಅವರಿಗೆ ಬೇಕಾಗಿರುವಂತಹ ಒಂದು ಆಹಾರದ, ಶುಚಿಕರ, ಪೌಷ್ಟಿಕ ಆಹಾರದ ಸರಬರಾಜು ಮಾಡದಂತಹ ಕಾರ್ಯಕ್ರಮ ಅಂತ ಸೇವೆ ನಾವು ಇವತ್ತಿಂದ ವಹಿಸಿಕೊಂಡಿದ್ದೀವಿ. ಇದಕ್ಕೆ ಸಹಕಾರ ಮಾಡಿದಂತಹ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಮತ್ತು ಅವರ ಎಲ್ಲ ಟೀಮ್ ಮೆಂಬರ್ಸ್ ಎಲ್ಲರಿಗೂ ನಮ್ಮಿಂದ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಇದೇ ರೀತಿ ಸೇವೆ ಈಗ ತಾನೇ ಮಂತ್ರಿಗಳು ಹೇಳ್ತಾ ಇದ್ರು, ಇನ್ನು ಬೇರೆ ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಈ ಒಂದು ಅವಕಾಶ ಸಿಗುತ್ತೋ ಅಲ್ಲೂ ಕೂಡ ನಾವು ಸೇವೆ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತ ಈ ಮೂಲಕ ತಿಳಿಸೋದಕ್ಕೆ ಬಯಸ್ತೇವೆ. ಈ ಒಂದು ಪೌಷ್ಟಿಕ ಆಹಾರ ಎಲ್ಲ ರೋಗಿಗಳಿಗೂ
ಇಲ್ಲಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇಂದಿನ ಸಮಾರಂಭದ ಮಹತ್ವವನ್ನು ಕುರಿತು ಮಾತನಾಡಲು ನಮ್ಮೆಲ್ಲರ ಹೆಮ್ಮೆ ಹಾಗೂ ಸಮಾರಂಭದ ಅಧ್ಯಕ್ಷರಾದ ಸನ್ಮಾನ್ಯ ಸಚಿವರನ್ನು ಅದರಲ್ಲೂ ವೇದಿಕೆಗೆ ಆಹ್ವಾನಿಸುತ್ತೇವೆ. ಸಿ.ವಿ. ರಾಮನಗರ ಆಸ್ಪತ್ರೆಯಲ್ಲಿ ಇವತ್ತು ಇಲ್ಲಿಯ ರೋಗಿಗಳಿಗೆ ಈ ಹೊಸ ಒಂದು ಆಹಾರ ವಿತರಣೆ ಸೇವೆಯನ್ನು ಮಾಡತಕ್ಕಂಥ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಈಗ ತಾನೇ ನಾವೆಲ್ಲ ಸೇರಿ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಆಯುಕ್ತರಾದಂಥ ಶಿವಕುಮಾರ್ ಅವರೇ ಹಾಗೂ ಇಸ್ಕಾನ್ ಸಂಸ್ಥೆಯ ಇಲ್ಲಿಗೆ ಆಗಮಿಸಿರುವ ಮಧುತ್ಸಾಹ ಚೈತನ್ಯ ದಾಸ್ ಅವರೇ ಮತ್ತು ನಮ್ಮ ಇಲಾಖೆಯ ನಿರ್ದೇಶಕರು ಮತ್ತು ಈ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಹಾಗೂ ನಮ್ಮ PHO ಎಲ್ಲ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳೇ ಮತ್ತು ನಮ್ಮ ಮುಖಂಡರುಗಳಾದಂಥ ಆನಂದ್ ಅವರೇ ಮತ್ತು DK ಮೋಹನ್ ಅವರೇ ಹಾಗೂ ಎಲ್ಲ ನಮ್ಮ ARS ಕಮಿಟಿಯ ಸದಸ್ಯರುಗಳೇ ಮತ್ತು ಇಲ್ಲಿ ಬಂದಿರುವ ಎಲ್ಲ ವೈದ್ಯಕೀಯ ಸಿಬ್ಬಂದಿಯವರೇ, ವೈದ್ಯರೇ, ಇತರ ಎಲ್ಲ ಇಲ್ಲಿಯ ಸಿಬ್ಬಂದಿಯವರೇ ಮತ್ತು ಎಲ್ಲ ಸಹೋದರ ಸಹೋದರಿಯರೇ, ಮಾಧ್ಯಮ ಮಿತ್ರರು, ನಮಗೆಲ್ಲ ಗೊತ್ತಿರುವ ಹಾಗೆ ಸರ್ಕಾರದಿಂದ ನಮ್ಮೆಲ್ಲ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ದಿನನಿತ್ಯ ಆಹಾರವನ್ನು ನೀಡುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿದ್ದೇವೆ. ಅದು ಹಿಂದೆ ನಾವು ಸ್ಥಳೀಯವಾಗಿ ಕಾಂಟ್ರಾಕ್ಟ್ಗಳ ಮುಖಾಂತರ ಅದನ್ನು ಸರಬರಾಜು ಮಾಡುವಂಥದ್ದು ಆಗ್ತಾ ಇತ್ತು. ಆದರೆ ಅದರಲ್ಲಿ ಇದು ನ್ಯೂನತೆಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು ಕೂಡ ಇತ್ತು. ಮತ್ತು ಮುಖ್ಯವಾಗಿ ಏನಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ತರಹದ ಆಹಾರ, ಬೆಳಗ್ಗೆ ಬ್ರೆಡ್ ಮತ್ತು ಬೇರೆ ತಿಂಡಿಗೆ ಕೊಡ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಾ ಇತ್ತು. ಕಾಫಿ ಮತ್ತು ಬ್ರೆಡ್, ಮಧ್ಯಾಹ್ನ ಅವರಿಗೆ ಅನ್ನ ಸಾಂಬಾರು, ಈ ರೀತಿಯಾಗಿ ರಾತ್ರಿ ಅದೇ ರೀತಿಯಾದ ಎಲ್ಲರಿಗೂ ಒಂದೇ ತರಹದ ಆಹಾರ ಕೊಡ್ತಾ ಇತ್ತು. ಮತ್ತು ಅದರಲ್ಲಿ ಯಾವುದೇ ರೀತಿಯ ವಯಸ್ಸು ಅಥವಾ ಅವರ ರೋಗಿಗಳ ಪರಿಸ್ಥಿತಿ ಅನುಗುಣವಾಗಿ ಏನು ಕೊಡಬೇಕು ಅದ್ರ ಬಗ್ಗೆ ಏನು ಇರ್ತಾ ಇರಲಿಲ್ಲ. ಆದರೆ ನಾವು ಅದನ್ನ ಒಂದು ವಿಶೇಷವಾದಂತಹ ಒಂದು ರೀತಿಯಾಗಿ ಮಾಡಬೇಕು ಅಂತ ಯೋಚನೆ ಮಾಡಿ ರೋಗಿಗಳ ಅನುಸಾರ ಯಾವ ರೀತಿಯಾಗಿ ಸಿಗಬೇಕು ಅಂತ ಹೇಳಿ ಈಗ ಈ ನಮ್ಮ ಸಿ.ವಿ. ರಾಮನಗರ ಆಸ್ಪತ್ರೆ, KC ಜನರಲ್ ಆಸ್ಪತ್ರೆ ಮತ್ತು ನಮ್ಮ ಜಯನಗರ ಜನರಲ್ ಆಸ್ಪತ್ರೆ, ಈ 3 ಆಸ್ಪತ್ರೆಗಳಲ್ಲಿ ಇವತ್ತು ಪ್ರಾರಂಭ ಏನ್ ಮಾಡ್ತಾ ಇದೀವಿ, ಇದು 5 ತರಹದ ಡಯಟ್ ಅನ್ನ ಅಥವಾ ಆಹಾರಗಳ ಒಂದು ಇದನ್ನ ಆಹಾರ ಪೂರೈಸುವಂತ 5 ತರಹದ ಒಂದು ವ್ಯವಸ್ಥೆಗಳನ್ನ ನಾವು ಇವತ್ತು ದಿವಸ ತಗೊಂಡ್ಬರ್ತಾ ಇದ್ದೀವಿ. ಅಂದ್ರೆ ಒಂದು ಜನರಲ್ ಸಾಮಾನ್ಯವಾಗಿ ಇವತ್ತು ಈಗಾಗಲೇ ಮಧ್ಯಾಹ್ನ ಈಗ ಎಲ್ಲರೂ ಕೊಟ್ಟು ರಾಗಿ ಮುದ್ದೆ, ಸೊಪ್ಪಿನ ಸಾರು, ಅನ್ನ, ಈ ಅನ್ನ ಸಾರು ಈ ತರ ಮಾಡಿ ಕೊಡುವಂಥದ್ದು, ಅದು ಒಂದ್ ಕಡೆ. ಇನ್ನೊಂದು ಏನಂತ ಹೇಳಿದ್ರೆ ಈ ಥೆರಪ್ಯೂಟಿಕ್ ಡಯಟ್ ಅಂತ ಒಂದು ಮಾಡಿದ್ದಾರೆ, ಚಿಕಿತ್ಸಾ ಆಹಾರ ಕ್ರಮ. ಅದಕ್ಕೆ ಒಂದು ವಿಷಯ, ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ಡಯಟ್ ಇದೆ, ಡಯಟ್ ಪ್ಲಾನ್. ಅವ್ರಿಗೆ ಏನು ಅವಶ್ಯಕತೆ ಇರ್ತಕ್ಕಂಥ ಡಯಟ್ ಪ್ರಕಾರ ಅವರಿಗೆ ಕೊಡುವಂಥದ್ದು. ಅದೇ ರೀತಿಯಾಗಿ ಗರ್ಭಿಣಿಯರಿಗೆ ಅವರಿಗೆ ಪ್ರತ್ಯೇಕವಾದಂತಹ ಆಹಾರ, ಯಾಕಂತ ಹೇಳಿದ್ರೆ ಅವರಿಗೆ ಪೌಷ್ಟಿಕಾಂಶದ ಮತ್ತು ವಿಶೇಷವಾಗಿ ಕಬ್ಬಿಣಾಂಶ ಹೆಚ್ಚು ಬೇಕಾಗ್ತದೆ ಅಲ್ವಾ. ಸೊ ಕಬ್ಬಿಣಾಂಶ ಹೆಚ್ಚು ಬೇಕಾಗುವುದರಿಂದ ಆ ರೀತಿಯಾದಂತಹ ಒಂದು ಡಯಟ್ ಅನ್ನ ಅವ್ರಿಗೆ ಕೊಡಬೇಕು. ಮತ್ತು ಗರ್ಭಿಣಿಯರಿಗೆ ಅವ್ರಿಗೆ ಯಾಕಂತ ಹೇಳಿದ್ರೆ ಅವ್ರು ಲ್ಯಾಕ್ಟೇಟಿಂಗ್ ಅಂತ ಏನು ಹೇಳ್ತೀವಿ, ಅವ್ರಿಗೆ ಬಹಳ ಸಾರಿ ಗರ್ಭಿಣಿಯರು ಬಾಣಂತಿಯರಿಗೆ ಒಂದು ಆಹಾರ ಕ್ರಮ. ಅವರು ಕೂಡ ಏನು ಮುಖ್ಯವಾಗಿ ಅವರ ಆರೋಗ್ಯಕ್ಕೆ ಸಹಕಾರ ಆಗುವಂಥದ್ದು, ಆಹಾರ ಉತ್ಪಾದನೆಗೆ ಹೆಚ್ಚು ಸಹಕಾರ ಆಗುವಂತಹ ಒಂದು ಡಯಟ್ ಅನ್ನ ವೈಜ್ಞಾನಿಕವಾಗಿ ನೋಡಿ ಮಾಡಿರುವಂಥದ್ದು. ಮತ್ತು ಮಕ್ಕಳಿಗೆ ಪೀಡಿಯಾಟ್ರಿಕ್ ಡಯಟ್, ಮಕ್ಕಳಿಗೆ ಒಂದು ಡಯಟ್. ಈ ತರ ಮಕ್ಕಳಿಗೆ ಏನು ಅನುಕೂಲ ಆಗುವಂಥದ್ದು, ಅವರಿಗೆ ಯಾವ ರೀತಿಯಾದಂತಹ ವಿಟಮಿನ್ಸ್, ಪ್ರೋಟೀನ್ಸ್ ಮತ್ತೆ ಅವರಿಗೆ ಗ್ರೋತ್ ಹೆಚ್ಚಿರ್ತದೆ. ಸೊ ಅದನ್ನ ಆ ಗ್ರೋತ್ಗೆ ಅನುಗುಣವಾಗಿ ಅವರಿಗೆ ಸಹಾಯ ಆಗುವಂಥದ್ದಕ್ಕೆ ಮಾಡುವಂತ ಒಂದು ಈ ರೀತಿಯಾದಂತಹ ಬಹುಶಃ ಈ ತರದ ಒಂದು ಡಯಟ್ ಪ್ಲಾನ್ ಬೇರೆ ಕಡೆ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಖಂಡಿತವಾಗಿ ಇವತ್ತು ನಮ್ಮ ಇಲಾಖೆಯಲ್ಲಿ ಪ್ರಾರಂಭ ಆಗಿರುವಂಥದ್ದು ನಮ್ಮ ಆಸ್ಪತ್ರೆಯಲ್ಲಿ ಬಹಳ ಸಂತೋಷ ಮತ್ತು ನನಗೆ ಇವತ್ತು ತೃಪ್ತಿ ತರುವಂತ ವಿಷಯ. ಅದರಲ್ಲಿ ನಾವು ಇಸ್ಕಾನ್ ಜೊತೆ ಕೈ ಜೋಡಿಸಿದ್ದೇವೆ. ಈಗ ನಾವು ಇದಕ್ಕೆ ಈಗಾಗಲೇ ನಾವು ಹಣ ಖರ್ಚು ಮಾಡ್ತಾ ಇದ್ದೀವಿ.
ಈಗ ಹೋಗಿ ಅದಕ್ಕಿಂತ ಏನು ಹಿಂದೆ ಖರ್ಚು ಮಾಡ್ತಾ ಇದ್ರು ಅದಕ್ಕೆ ಸ್ವಲ್ಪ ಹೆಚ್ಚು ಖರ್ಚಾಗ್ಬೋದು. ಆದ್ರೂ ಕೂಡ ಅದು ಚಿಂತೆ ಇಲ್ಲ, ಜಾಸ್ತಿ ಇದು. ಅದಕ್ಕಿಂತ ಮುಖ್ಯ ಜನರಿಗೆ ನಮ್ಮ ರೋಗಿಗಳಿಗೆ ಒಳ್ಳೆ ಫುಡ್ ಸಿಕ್ಕುವಂಥದ್ದು, ಸ್ವಚ್ಛವಾಗಿರುವಂಥದ್ದು ಮತ್ತು ವಿತರಣೆ ಕೂಡ ಅವರದೇ ಜವಾಬ್ದಾರಿ. ಏನು ಇಸ್ಕಾನ್ ಅವ್ರದೇ, ಅವರೇ ಬಂದು ಎಲ್ಲ ಕಡೆ ಸರ್ವ್ ಮಾಡಬೇಕು. ಅವ್ರದೇ ಆದಂತ ಎಲ್ಲ ಯುಟೆನ್ಸಿಲ್ಸ್, ಎಲ್ಲ ತಟ್ಟೆ ಮತ್ತು ಸಲಕರಣೆಗಳೆಲ್ಲ ಅವರದೇ, ವಿತರಣೆ ಮಾಡೋರು ಅವರೇ ಮತ್ತು ತಯಾರು ಮಾಡೋರು ಅವರೇ. ಫುಡ್ ಮತ್ತು ಸ್ವಚ್ಛವಾಗಿ ಇಟ್ಕೊಂಡು ಎಲ್ಲವನ್ನು ನೋಡ್ಕೊಳ್ಳುವಂಥದ್ದು ಕೂಡ ಅವರದೇ ಜವಾಬ್ದಾರಿ. ಅದರಿಂದ ಇದು ಸಮಗ್ರವಾಗಿ ಅವರು ಎಲ್ಲವನ್ನು ಕೂಡ ಇಸ್ಕಾನ್ ಅವರು ಅವರಿಗೆ ಒಳ್ಳೆ ಅನುಭವ ಆಗಿರೋದ್ರಿಂದ ಈಗಾಗಲೇ ಅವ್ರು ಹೇಳಿದಾಗೆ ನಮ್ಮ ರಾಜ್ಯದಲ್ಲಿ ಈ ಬಿಸಿ ಊಟ ಶುರು ಮಾಡಿ ಒಳ್ಳೆ ಹೆಸರು ಪಡ್ಕೊಂಡಿದ್ದಾರೆ. ಅದರಿಂದ ಅವರಿಗೆ ಇದರಲ್ಲಿ ಎಕ್ಸ್ಪರ್ಟೀಸ್ ಇದೆ ಮತ್ತು ಹೇಗೆ ತಯಾರು ಮಾಡಬೇಕು ಅಂತ ಅವರಲ್ಲಿರುವಂತಹ ಅಡುಗೆ ಮನೆಗಳೇನಿದೆ, ಕಿಚನ್ಗಳು, ಅಲ್ಲಿ ಬಹಳ ವ್ಯವಸ್ಥಿತವಾಗಿ ನೋಡಿ. ಇದನ್ನು ನೋಡಿದ್ರೆ ಪ್ರತಿಯೊಂದು ಮತ್ತೆ ಒಂದೊಂದು ದಿವಸ ಒಂದೊಂದು ಡಯಟ್ ಇರ್ತದೆ. ಸೋಮವಾರಕ್ಕೆ ಒಂದೊಂದು ತರ, ಮಂಗಳವಾರಕ್ಕೆ ಈಗ ನೋಡಿ ತಿಂಡಿ, ಸೋಮವಾರ ರವಾ ಉಪ್ಮಾ, ಮಂಗಳವಾರ ಇಲ್ಲಿ ವೀಟ್ ಪಾಯಿಂಟ್ ಅಂತ ಬರ್ತಿದೆ, ಅಂದ್ರೆ ಇದು ಬಾಯ್ಲ್ಡ್ ವೀಟ್. ಆಮೇಲೆ ಪೊಂಗಲ್, ಗುರುವಾರಕ್ಕೆ ಪೊಂಗಲ್ ಇದೆ, ಮತ್ತೆ ಗುರುವಾರ ಮತ್ತೆ ಉಪ್ಮಾ, ಮತ್ತೆ ಈ ತರ. ಒಂದು ಭಾನುವಾರಕ್ಕೆ ಬ್ರೆಡ್ ಮತ್ತೆ ಬೇರೆ ತರ ಬಾಳೆಹಣ್ಣು ಪ್ರತಿ ದಿವಸ ಕೊಡ್ತಾ ಇದ್ದಾರೆ. ಮತ್ತು ಏನು ಒಂದೇ ಸಮಸ್ಯೆ ಅಂದ್ರೆ ಇಸ್ಕಾನ್ ಅಂತ ಹೇಳಿದ್ರೆ ಅವರು ಹೊಟ್ಟೆ ಉಪಯೋಗಿಸಿದ್ರು, ಅದೊಂದು ಸಮಸ್ಯೆ. ಅದಕ್ಕೋಸ್ಕರ ನಾವು ಪ್ರೋಟೀನ್ ಕಂಟೆಂಟ್ಗೆ ಸೋಯಾ ಚಂಕ್ಸ್ ಅಂತ ಏನ್ ಹೇಳ್ತೀವಿ, ಇವತ್ತು ಕೂಡ ಅದನ್ನ ನಾವು ಕೊಟ್ಟು ಸೋಯಾ ಚಂಕ್ಸ್ ಅನ್ನ, ಅದು ಕೂಡ ಪ್ರೋಟೀನ್ ಇರ್ತದೆ. ಸೊ ನಾವು ಹೊಟ್ಟೆದು ಕೂಡ ಪರವಾಗಿಲ್ಲ, ಆದ್ರೆ ಪ್ರೋಟೀನ್ ಕಂಟೆಂಟ್ ಅನ್ನ ಉಳಿಸ್ಕೊಂಡು ಕೊಡಬೇಕು ಡಯಟ್ ಅಂತ ಹೇಳಿರೋದ್ರಿಂದ ಸೋಯಾ ಚಂಕ್ಸ್ ಅನ್ನು ಕೂಡ ಅವರು ಅದನ್ನ ಉಪಯೋಗ ಮಾಡ್ತಾರೆ. ಮತ್ತು ಬೇರೆ ಬೇರೆ ಯಾವ ತರ ಅಗತ್ಯ ಇರುವಂತದ್ದು ಏನಿದೆ ಅದನ್ನ ಖಂಡಿತವಾಗಿಯೂ ಅವರು ಮಾಡಿಕೊಡ್ತಾರೆ. ಸೊ ಈ ರೀತಿಯಾಗಿ ಮಾಡಿರೋದ್ರಿಂದ ಖಂಡಿತವಾಗಿಯೂ ನನಗೆ ಅನ್ಸುತ್ತೆ ಇದು ನಾವು ಇಲ್ಲಿ ಪ್ರಥಮ ಹಂತದಲ್ಲಿ ಈ 3 ಆಸ್ಪತ್ರೆ ಶುರು ಮಾಡಿದ್ದೇವೆ. ಖಂಡಿತವಾಗಿಯೂ ಇದು ಎಲ್ಲೆಲ್ಲಿ ಇಸ್ಕಾನ್ ಅವರು ಮೈಸೂರಿನಲ್ಲೂ ಇದ್ದಾರೆ, ಮಂಗಳೂರಿನಲ್ಲೂ ಇದ್ದಾರೆ, ಹುಬ್ಳಿ ಧಾರವಾಡದಲ್ಲಿ ಇದ್ದಾರೆ, ಬಹುಶಃ ಬಳ್ಳಾರಿಯಲ್ಲಿ ಇದ್ದಾರೆ. ಎಲ್ಲ ಕಡೆ ಅಲ್ಲಿಯ ಎಲ್ಲ ಜಿಲ್ಲಾ ಆಸ್ಪತ್ರೆಗಳು ಕೂಡ ಇದನ್ನ ವಿಸ್ತರಿಸುವಂತ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿ ಮಾಡೋದಕ್ಕೆ ನಾವು ತೀರ್ಮಾನ ತಗೊಳ್ತೀವಿ ಅನ್ನೋ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಇನ್ನಿತರ ಆಸ್ಪತ್ರೆಗಳು ಎಲ್ಲೆಲ್ಲಿ ಇದೆ ಅದನ್ನು ಕೂಡ ನಾವು ಎಕ್ಸಾಮಿನ್ ಮಾಡ್ಬೋದು. ಯಾಕಂದ್ರೆ ಬೆಂಗಳೂರಿನಲ್ಲಿ ನಮ್ಮ ಸರ್ಕಾರಿ ಬೇರೆ KR ಆಸ್ಪತ್ರೆ ಇದೆ, ಬೇರೆ ಆನೇಕಲ್ ಆಸ್ಪತ್ರೆ ಇದೆ. ಎಲ್ಲೇ ಸಾಧ್ಯ ಆಗುತ್ತೆ ಅವ್ರ ಜೊತೆ ಚರ್ಚೆ ಮಾಡಿ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಯಾಕಂದ್ರೆ ಒಂದ್ಸಲ ಮಾಡಲ್ ವರ್ಕ್ ಆದ್ಮೇಲೆ ನಾವು ಅದೆಲ್ಲ ಕಡೆ ಅಳವಡಿಸೋದ್ರಲ್ಲಿ ತಪ್ಪೇನಿಲ್ಲ. ಸೊ ಅದರಿಂದ ಅದನ್ನು ಕೂಡ ನಾವು ಈಗ 1 ತಿಂಗಳು ಯಾವ ರೀತಿ ನಡೀತದೆ ಈ 3 ಆಸ್ಪತ್ರೆಗಳೆಲ್ಲವನ್ನು ಕೂಡ ನೋಡಿ ತದನಂತರ ಮುಂದಿನ ಕ್ರಮವನ್ನ ನಾವು ತೀರ್ಮಾನವನ್ನ ತಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಸೊ ಈ ತರ ನನ್ನ ಅನ್ಸುತ್ತೆ ಬಹಳ ಮುಖ್ಯ. ಯಾಕಂದ್ರೆ ಆರೋಗ್ಯಕ್ಕೆ ಪೌಷ್ಟಿಕಾಂಶ ಬಹಳ ಮುಖ್ಯ, ಆಹಾರ ಬಹಳ ಮುಖ್ಯ. ಒಬ್ಬ ರೋಗಿ ಚೇತರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವರಿಗೆ ಒಳ್ಳೆಯ ಆಹಾರ ಸಿಕ್ಕಿದಾಗ ಖಂಡಿತವಾಗಿಯೂ ಅವರ ಒಂದು ಗುಣ ಆಗುವಂಥದ್ದು ಇನ್ನು ವೇಗವಾಗಿ ಆಗುತ್ತೆ, ಬೇಗ ಆಗುತ್ತೆ. ಅದು ನಮ್ಮ ಇರುವಂಥದ್ದು. ನಮ್ಮ ಆಸ್ಪತ್ರೆಗಳಲ್ಲಿ ಇನ್ನೂ ಎಲ್ಲ ರೀತಿಯ ಸೌಕರ್ಯಗಳನ್ನ ಹೆಚ್ಚು ಮಾಡಬೇಕಂತದಕ್ಕೆ ನಾವು ಎಲ್ಲ ರೀತಿಯ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ನಮ್ಮ ಸಿ.ವಿ. ರಾಮನಗರ ಆಸ್ಪತ್ರೆ ಇದು ನಿಜವಾಗ್ಲೂ ಇವತ್ತು ಒಂದು ಅತ್ಯಂತ ಪ್ರಮುಖವಾದಂತಹ ಆಸ್ಪತ್ರೆ ಈ ಭಾಗದಲ್ಲಿ. ಇದಕ್ಕೆ ಇನ್ನೂ ಹೆಚ್ಚು ನಾವು ಇದನ್ನ ಬೆಳೆಸುವಂತದಕ್ಕೆ ನಮ್ಮ ನಿರ್ದಿಷ್ಟವಾದಂತಹ ಪ್ರಯತ್ನಗಳಿದೆ. ಮತ್ತು ಈ ಕ್ಯಾನ್ಸರ್ ಅನ್ನು ಕೂಡ ಮಾಡೋದಕ್ಕೆ ಪ್ರಪೋಸಲ್ ಏನಾಯ್ತು, ಅದು ಏನಾಯ್ತು ಕ್ಯಾನ್ಸರ್, ಹೌದು, ಅದಕ್ಕೆ ಅನುಮೋದನೆ ಕೊಡ್ತೀವಿ. ಹೌದು, ಅದಕ್ಕೋಸ್ಕರ ಕ್ಯಾತ್ ಲ್ಯಾಬ್ ಅನ್ನ ಇಲ್ಲಿ ಪ್ರಾರಂಭ ಮಾಡೋದಕ್ಕೆ ಇದೇ ತರ 3 ಕಡೆ ನಮ್ಮ ಸಿ.ವಿ. ರಾಮನಗರ ಆಸ್ಪತ್ರೆ, ಹೊಸಪೇಟೆಯಲ್ಲಿ ಇರುವಂತಹ ಒಂದು ಆಸ್ಪತ್ರೆ ಮತ್ತು ನಮ್ಮ ಮಂಗಳೂರಿನ ಆಸ್ಪತ್ರೆ, 3 ಕಡೆ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ತರ ಕ್ಯಾತ್ ಲ್ಯಾಬ್ ಅನ್ನ ಪ್ರಾರಂಭ ಮಾಡುವಂಥದ್ದನ್ನು ಕೂಡ ಅನುಮೋದನೆ ನಾವು ಕೊಟ್ಟಿದ್ದೇವೆ. ಅದಕ್ಕೆ ಇಲ್ಲೂ ಕೂಡ ಆ ವ್ಯವಸ್ಥೆ ಬರುತ್ತದೆ. ಮತ್ತೆ ಉಳಿದಿರ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳಿದೆ ಖಂಡಿತವಾಗಿಯೂ ಈ ಆಸ್ಪತ್ರೆಗೆ ನಮ್ಮ ಸ್ಥಳೀಯ ಮುಖಂಡರು ಕೂಡ, ಆನಂದ್ ಅವರು, ARS ಕಮಿಟಿ ಅವರು, ನಮ್ಮ ಮೋಹನ್ ಅವರು ಎಲ್ಲರೂ ಇದಕ್ಕೆ ಬಹಳ ಒತ್ತಾಯ ಮಾಡ್ತಾನೆ ಇರ್ತಾರೆ. ಇದಕ್ಕೆ ಆಸ್ಪತ್ರೆ ಇನ್ನೂ ಚೆನ್ನಾಗಿ ಆಗ್ಬೇಕು, ಮೇಲ್ದರ್ಜೆಗೆ ಇರಬೇಕು, ಒಳ್ಳೆಯ ಜಾಗ, ಒಳ್ಳೆ ಲೊಕೇಶನ್, ಒಳ್ಳೆ ಸ್ಥಳ ಇದೆ. ಅದಕ್ಕೆ ಇನ್ನೂ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ.
ಖಂಡಿತವಾಗಿಯೂ ಅದಕ್ಕೆ ನನ್ನ ಗಮನ ಪೂರ್ತಿಯಾಗಿರುತ್ತೆ ಅಂತ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಕನ್ನಡ. ಶ್ರೀ ರಮೇಶ್ ಸ್ಥಳೀಯ ಮುಖಂಡರು ಹಾಗೂ ನಮ್ಮ ARS ಕಮಿಟಿಯ ಮುಖ್ಯಸ್ಥರು ಅವರಿಂದ ವಿಶೇಷ ಕೋರಿಕೆಯ ಮೇರೆಗೆ ಒಂದೆರಡು ಮಾತನಾಡಲು ವೇದಿಕೆಗೆ ಆಹ್ವಾನಿಸುತ್ತೇವೆ. ಗೌರವಾನ್ವಿತ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ಜಿಯವರಿಗೆ ಮತ್ತು ನಮ್ಮ ನಾಯಕರಾದಂಥ ಅವರಲ್ಲಿ ನಮ್ಮ ಕೆಲವೊಂದು ಮನವಿ ಅಂದರೆ ಸರ್ ಸಿ ರಾಮನಗರ ಸಾರ್ವಜನಿಕ ಆಸ್ಪತ್ರೆ ಆರೋಗ್ಯ ರಕ್ಷಣಾ ಸಮಿತಿಯಲ್ಲಿ ಬೇಡಿಕೆ ಇದ್ದಾರೆ ಸರ್. CT ಮತ್ತು MR ಬಹಳಷ್ಟು ಅದ್ರ ಬಗ್ಗೆ ಮತ್ತು ಮತ್ತು ಸ್ಟೋನ್ ಮಾಡಲ್ನಲ್ಲಿ ಕ್ಯಾಟಾನ್ ಪರಾಮರ್ಶಿಸಲು 10,000 ಚದುರಡಿ ಜಾಗವನ್ನು ಮೀಸಲಿಡುವುದಕ್ಕೆ ಅದೇ ರೀತಿಯಲ್ಲಿ MCH ಆಸ್ಪತ್ರೆ ಪರಿವರ್ತನೆ ಮತ್ತು ಅದೇ ರೀತಿಯಲ್ಲಿ ಸರ್ ಇದೇ ಎದುರುಗಡೆ ಐಸ್ಟೇಷನ್ ಆಸ್ಪತ್ರೆ ಸರ್, ಅಲ್ಲಿ 100 ಬೆಡ್ ಇದೆ ಹಾಸ್ಪಿಟಲ್. ಬಟ್ ಅಲ್ಲಿ ನಮಗೆ ಗೊತ್ತಿರತಕ್ಕ ಇದು ಸರ್ ಸಿ ರಾಮನ್ ಸಾರ್ವಜನಿಕ ಆಸ್ಪತ್ರೆ ಆರೋಗ್ಯ ರಕ್ಷಣಾ ಸಮಿತಿ ವತಿಯಿಂದ ಈ ಒಂದು ಫೋಟೋ ಕಾಣಲ್ಲ ಅಣ್ಣ, ಈ ಕಡೆ ನೋಡಿ ಸರ್, ಸ್ವಲ್ಪ ಈ ಕಡೆ ತಿರ್ಕೊಳ್ಳಿ. ಅಲ್ಲೇ ರಮೇಶ್ ಪೂಜ್ಯ ಶ್ರೀ ಮಾಧವ ಹರಿದಾಸನವರಿಂದ ನಮ್ಮ ಆರೋಗ್ಯ ಇಲಾಖೆ ಆಯುಕ್ತರಿಗೆ ಒಂದು ಕರೆದಿನ ಮೋಹನ್ ಬಾಬು ಸರ್ ಅವರು ಕೊಡಿ ಅವರು ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ನಮ್ಮ ನಿರ್ದೇಶಕರು, ನಮ್ಮ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ವಸಂತ್ ಕುಮಾರ್ ಅವರಿಗೆ ಇಸ್ಕಾನ್ ವತಿಯಿಂದ ಒಂದು ಕರೆದಿನ ಕಿರು ಕಾರ್ಯಕ್ರಮವಾಗಿದೆ. ಈಗ ಇರುವಂತ ಏನು ನಾವು ಮೊದಲು ಖರ್ಚು ಮಾಡ್ತಾ ಇದ್ವು ಅದ್ರ ಮೇಲೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಖರ್ಚಾಗ್ಬೋದು. ಈಗ ನಮ್ಮ ಲೆಕ್ಕಾಚಾರದ ಪ್ರಕಾರ ಈ 3 ಆಸ್ಪತ್ರೆಗಳು 9 ತಿಂಗಳಿಗೆ ಸುಮಾರು 1,37,45,700 ವೆಚ್ಚ ನಮ್ಮ ಇಲಾಖೆಯಿಂದ ಭರಿಸಬೇಕಾಗ್ತದೆ. ಇಸ್ಕಾನ್ ಅವರಿಗೆ ಪೂರ್ತಿ ನಿರ್ವಹಣೆ ಮತ್ತು ತಯಾರಿಕೆ ಎಲ್ಲ ಇಸ್ಕಾನ್ ಅವ್ರು ಮಾಡ್ತಾರೆ. ಈ 3 ಆಸ್ಪತ್ರೆಗಳು ಅವರ ಒಂದು ಸುಪತ್ತಿಗೆ ನಾವು ನೀಡಿದ್ದೇವೆ ಆಹಾರ ವಿತರಣೆ. ಇಲ್ಲ, ಈಗ ಈ 12 ತಿಂಗಳಿಗೆ ಅಂತ ಮಾಡಿರ್ತೀವಿ, 1 ವರ್ಷಕ್ಕೆ. ಮತ್ತೆ ಅದನ್ನ ಎಲ್ಲ ನೋಡಿಕೊಂಡು ಮುಂದೆ ಇದನ್ನ, ಯಾಕಂದ್ರೆ ಖಂಡಿತವಾಗಿಯೂ ನಮ್ಮ ಪ್ರಕಾರ ಇದರಿಂದ ಒಳ್ಳೆಯ ಒಂದು ಆಹಾರ, ಪೌಷ್ಟಿಕಾಂಶ ಆಹಾರ ಸಿಗುವಂಥದ್ದು ಆಗ್ತದೆ. ಯಾಕಂದ್ರೆ ಎಲ್ಲ ವಿಶೇಷವಾದಂಥ ರೀತಿಯಾಗಿ ಈಗಾಗಲೇ ಹೇಳಿದಾಗೆ ಬೇರೆ ಬೇರೆ ಥರ ಬಾಣಂತಿಯರಿಗೆ ಒಂದು ಡಯಟ್ ಪ್ಲಾನ್ ಇದೆ, ಮತ್ತು ಗರ್ಭಿಣಿಯರಿಗೆ ಒಂದಿದೆ, ಮಕ್ಕಳಿಗೆ ಅವ್ರದ್ದೇ ಆದ ಪ್ರತ್ಯೇಕ ಆಹಾರದ ಒಂದು ಡಯಟ್ ಕೊಟ್ಟಿದ್ದೇವೆ, ಮತ್ತು ಸರ್ಜಿಕಲ್ ಪ್ರೊಸೀಜರ್ಸ್ ಆಗಿರ್ತಕ್ಕಂಥವ್ರಿಗೆ ಅವ್ರಿಗೊಂಥರ, ಆಮೇಲೆ ಸಾಮಾನ್ಯವಾದಂಥ ಒಂದು ಆಹಾರದ ಒಂದು ಡಯಟ್ ಪ್ಲಾನ್ ಕೊಟ್ಟಿದ್ದೇವೆ. ಅಂದರೆ ಭಾಳ ಎಲ್ಲ ಆಲೋಚನೆ ಮಾಡಿ ನಿಮಗೆ ಬೇಕಾದ್ರೆ ಪೂರ್ತಿ ಮಾಹಿತಿ ಬೇಕಾದ್ರೆ ಕೊಡ್ತೀನಿ. ಎಷ್ಟು ಪ್ರೋಟೀನ್ ಕಂಟೆಂಟ್ ಇರಬೇಕು, ಎಷ್ಟು ಕ್ಯಾಲರೀಸ್ ಇರಬೇಕು, ಎಲ್ಲವನ್ನು ಕೂಡ ಅವರು ಸ್ಪಷ್ಟವಾದಂಥ ವೈಜ್ಞಾನಿಕವಾಗಿ ಮಾಡಿರುವಂಥದ್ದು. ಅದರಿಂದ ಖಂಡಿತ ಇದು ಯಶಸ್ಸು ಸಿಗುತ್ತೆ. ಇದನ್ನು ವಿಸ್ತೀರ್ಣ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಉದ್ದೇಶ ಇದೆ. ಎಲ್ಲ ಅಂತ ಹೇಳಿದ್ರೆ ಪ್ರಥಮವಾಗಿ ಎಲ್ಲೆಲ್ಲಿ ಇಸ್ಕಾನ್ ಅವರು ಸೇವೆ ನೀಡ್ತಾ ಇದ್ದಾರೆ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳು ತೆಗೆದುಕೊಂಡು, ದೊಡ್ಡ ದೊಡ್ಡ ಆಸ್ಪತ್ರೆಗಳು, ತದನಂತರ ಮುಂದೆ ನೋಡೋಣ. ನ್ಯೂನ್ಯತೆ ಅಂತ ಹೇಳಿದ್ರೆ ಒಂದೇ ಥರದ ಆಹಾರ, ಸ್ವಚ್ಛತೆ ಮತ್ತು ಪೌಷ್ಟಿಕ ಆಹಾರ, ಅದು ಯಾವ ರೀತಿಯಾಗಿರ್ತದೆ, ಗುಣಮಟ್ಟ, ಅದ್ರ ಬಗ್ಗೆ ನಾವು ನೋಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಮತ್ತು ಸ್ಥಳೀಯ ಕಾಂಟ್ರಾಕ್ಟರ್ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಎಷ್ಟು ಮಟ್ಟಿಗೆ ಅವರು ಅದನ್ನು ಸರಿಯಾದ ವ್ಯವಸ್ಥಿತವಾಗಿ ನಿಭಾಯಿಸ್ತಾ ಇದ್ರು ಹೇಳೋಕ್ಕಾಗ್ತಾ ಇರಲಿಲ್ಲ. ಭಾಳಷ್ಟು ಕಂಪ್ಲೇಂಟ್ಸ್ ಕೂಡ ಬರ್ತಾ ಇತ್ತು, ಅನೇಕ ಜನ ಉದ್ಯೋಗ ಕೂಡ ಮಾಡ್ತಾ ಇರಲಿಲ್ಲ. ಅದಕ್ಕೆ ಇವಾಗ ನಾವು ಇಸ್ಕಾನ್ ಅವರಿಗೆ ಇದ್ರ ಬಗ್ಗೆ ಭಾಳಷ್ಟು ಅವರಿಗೆ ಇದರಲ್ಲಿ ಅವ್ರದ್ದು ಎಕ್ಸ್ಪರ್ಟ್ಸ್ ಮತ್ತು ಅನುಭವ ಇದೆ. ಅವ್ರದ್ದೇ ಆದಂಥ ಒಂದು ಅಡುಗೆ ಮನೆಗಳು ಎಲ್ಲ ತಯಾರು ಮಾಡ್ತಕ್ಕಂಥ ಅವ್ರ ಮುಖಾಂತರ ಮಾಡಿಸ್ತಕ್ಕಂಥದ್ದು ಸೂಕ್ತ ಆಗಿದೆ. ನಮ್ಮ ಖರ್ಚು ಕೂಡ ತುಂಬ ಹೆಚ್ಚೇನು ಆಗೋದಿಲ್ಲ. ಮುಖ್ಯವಾಗಿ ರೋಗಿಗಳಿಗೆ ಒಳ್ಳೆಯ ಒಂದು ಆಹಾರ ಸಿಗುವಂಥದ್ದೇ ನಮ್ಮ ಉದ್ದೇಶ.
ಮೊಟ್ಟೆ ಕೈ ಬಿಡ್ತೀವಿ, ಆದರೆ ಅದ್ರ ಬದಲಾಗಿ ನಾವು ಈ ಸೋಯಾ ಚಂಕ್ಸ್ ಅಂತ ಇದೆ, ಅದರಿಂದ ಏನು ಪ್ರೋಟೀನ್ ಏನು ಅವಶ್ಯಕತೆ ಇದೆ ಅದನ್ನು ಸಿಗುವಂಥದ್ದನ್ನು ಕೂಡ ಅದನ್ನು ಮಾಡಿಸ್ತಾ ಇದ್ದೀವಿ. ಅದನ್ನು ಮಾಡ್ತೀವಿ. ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀವು ಮೊಟ್ಟೆ ಟೆಂಡರ್ ತಗೊಂಡು ಕೊಟ್ಟಿದ್ದೀವಿ, ಸೊ ಅದನ್ನ ನಾವು ಕಂಟಿನ್ಯೂ ಮಾಡಬಹುದು. ಇಲ್ಲ, ಈಗ ನಾವು ಕೊಡೋದಿಲ್ಲ, ಒಂದೊಂದು ಕೊಡೋದು ಮಾಡೋಕ್ಕಾಗೋಲ್ಲ. ಇವ್ರ ಪೂರ್ತಿ ಜವಾಬ್ದಾರಿ ನಿರ್ವಹಿಸುವಂಥ ಜವಾಬ್ದಾರಿ. ಅದರಿಂದ ನಮಗೆ ಒಳ್ಳೆಯ ಆಹಾರ ನಮ್ಮ ರೋಗಿಗಳು ಸಿಗಬೇಕು, ಅದು ಮುಖ್ಯ. ಮತ್ತು ಅದರಲ್ಲಿ ಪೌಷ್ಟಿಕಾಂಶ ಇರಬೇಕು, ಮತ್ತು ಅದರಲ್ಲಿ ಎಲ್ಲ ರೀತಿಯ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ವಿತರಣೆ ಕೂಡ ಚೆನ್ನಾಗಿ ನಡೀಬೇಕು. ಅದನ್ನು ಇವ್ರದ್ದೇ ಎಲ್ಲ ವಿತರಣೆಯೂ ಇವ್ರದ್ದೇ, ಸಲಕರಣೆಗಳು ಇವ್ರದ್ದೇ, ಸಿಬ್ಬಂದಿ ಇವ್ರದ್ದೇ, ತಯಾರಿಕೆಗಳು ಬೇರೆ ಕಡೆ ನೋಡೋಣ. ಬೇರೆ NGOs ಯಾರು ಮುಂದೆ ಬಂದರೆ ನಾವು ಅವ್ರ ಜೊತೆ ಚರ್ಚೆ ಮಾಡ್ಬೋದು. ಕ್ಯಾಥ್ಲ್ಯಾಬ್ ಮಾಡಿಸ್ತೀವಿ. ಈಗ ಅದಕ್ಕೆ ಅನುಮೋದನೆ ಕೊಡ್ತೀವಿ. ಅನುಮೋದನೆ ಕೊಟ್ಟು ಈಗ ರಾಜ್ಯದಲ್ಲಿ 3 ಜಿಲ್ಲೆ ಆಸ್ಪತ್ರೆಗಳನ್ನು ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ. CV ರಾಮನಗರ ಆಸ್ಪತ್ರೆ, ಹೊಸಪೇಟೆನ ಆಸ್ಪತ್ರೆ ಮತ್ತು ನಮ್ಮ ವೆಡ್ಲಾಕಿನ ಆಸ್ಪತ್ರೆ, ಮೂರು ಕಡೆಯೂ ಕೂಡ ಈಗ ಪ್ರಾರಂಭ ಮಾಡೋದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ. ವೆಡ್ಲಾಕಲ್ಲಿ ಕ್ಯಾಥ್ಲ್ಯಾಬ್ ಇರಲಿಲ್ಲ. ಇದು ನಮ್ಮ ಜಿಲ್ಲಾ ಗೌರ್ಮೆಂಟ್ ಆಸ್ಪತ್ರೆಗಳು ಈ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ನಾವು ಕೊಡೋಕೆ ಹೋಗ್ತಾ ಇರಲಿಲ್ಲ. ಅದು ಏನಾದರೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಅವ್ರು ಮಾಡ್ತಾರೆ. ಆದರೆ ನಾವು ಈಗ ಸ್ವಲ್ಪ ವಿಸ್ತರಿಸ್ಕೊಳ್ತಾ ಇದ್ದೀವಿ. ಇಲ್ಲಿದ್ದರೆ ನಾವು ಇಲ್ಲೇ ಅನೇಕ ಜನರಿಗೆ ಅಲ್ಲಿಗೆ ಹೋಗೋದು ಬೇಕಾಗಿಲ್ಲ. ಇಲ್ಲೇ ಏನು ಆಂಜಿಯೋಪ್ಲಾಸ್ಟಿ ಇಲ್ಲೇ ಮಾಡಿಸ್ಬೋದು. ನೋಡೋಣ, ಮುಂದೆ ನೋಡೋಣ. ಈಗ ಈ ಆಸ್ಪತ್ರೆನ ಇನ್ನೂ ಉನ್ನತ ಮಟ್ಟ ತೊಗೊಂಡು